ಅವಾರ್ಡ್ ಮೇಲೆ ಅವಾರ್ಡ್ ಪಡೆಯೋ ಬಿಎಂಟಿಸಿಗೆ ಏನಾಯ್ತು? ಯಾಕೆ ತರ ಹೇಳ್ತೀವಿ ಅಂತೀರಾ? ಬ್ರೇಕಿಂಗ್ ಮೂಲಕ ನೋಡ್ತಾ ಹೋಗೋಣ. ಅವಾರ್ಡ್ ಮೇಲೆ ಅವಾರ್ಡ್ ಪಡೆಯೋ ಬಿಎಂಟಿಸಿಗೆ ಏನಾಯ್ತು? ಇನ್ನ ಬಿಎಂಟಿಸಿ ಬಸ್ಗಳನ್ನೇ ನೆಚ್ಚಿರುವಂತಹ ಪ್ರಯಾಣಿಕರೇ ನೀವು ಇಲ್ಲಿ ನೋಡಬೇಕಾದಂತಹ ಈ ಒಂದು ವಿಚಾರ. ಯಾಕಂದ್ರೆ ಬಿಎಂಟಿಸಿ ಶಕ್ತಿ ಕುಂದಿಸಿತ ಹಾಗಾದ್ರೆ ಗ್ಯಾರಂಟಿ. ಎಲ್ಲೆಂದರಲ್ಲಿ ಬ್ರೇಕ್ ಫೇಲ್ ಆಗ್ತಿವೆ ಬಿಎಂಟಿಸಿ ಬಸ್ಗಳು. ಇನ್ನ ಬಸ್ಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಆಗ್ತಿದ್ಯಾ? ಬಿಎಂಟಿಸಿ ಬಸ್ಗಳ ನಿರ್ವಹಣೆ ಆಗ್ತಾ ಇಲ್ವಾ? ಹಾಗಾದ್ರೆ ಬಿಎಂಟಿಸಿ ಅಂತ ನೋಡೋದಾದ್ರೆ ಬೆಂಗಳೂರಿನ ಒಂದು ಮಹಾನಗರ ಪಾಲಿಕೆಯ ಸಾರ್ವಜನಿಕರ ಒಂದು ಪ್ರಯಾಣಕ್ಕಾಗಿ ಇರುವಂತಹ ಈ ಒಂದು ಬಿಎಂಟಿಸಿ ಸಂಸ್ಥೆ ಶಕ್ತಿ ಅಂದ್ರೆ ಗ್ಯಾರಂಟಿಯ ಯೋಜನೆ, ಶಕ್ತಿ ಯೋಜನೆಯಿಂದ ಅಲ್ಲಲ್ಲಿ ಬ್ರೇಕ್ ಫೇಲ್ ಆಗ್ತಾ ಇದೆ, ಅಲ್ಲಲ್ಲಿ ಸಮಸ್ಯೆಗಳು ಕೂಡ ತಂದೊಡ್ತಾ ಇರುವಂತದ್ದು. ಹಾಗಾದ್ರೆ ಬಸ್ಗಳ ನಿರ್ವಹಣೆ ಆಗ್ತಾ ಇಲ್ವಾ ಕಾಂಗ್ರೆಸ್ ಸರ್ಕಾರದಲ್ಲಿ? ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿಯೋದಕ್ಕೂ ಕೂಡ ಅರ್ಹ ಅಲ್ವಾ ಎನ್ನುವ ಪ್ರಶ್ನೆ ಇರುವಂತದ್ದು. ಇಲ್ಲ ಅಂತಿವೆ ಬಿಎಂಟಿಸಿ ಸಂಸ್ಥೆಯ ಅಂಕಿ ಅಂಶಗಳು. ಹಾಗಾದ್ರೆ ಕಳೆದ 8 ತಿಂಗಳಲ್ಲಿ 200ಕ್ಕೂ ಹೆಚ್ಚು ಬಸ್ಗಳ ಬ್ರೇಕ್ ಡೌನ್ ಆಗಿದೆ. ಮಾರ್ಗ ಮಧ್ಯದಲ್ಲೇ ಬಸ್ ಕೆಟ್ಟು ನಿಂತಿದೆ. ಇನ್ನ ಪ್ರಯಾಣಿಕರಿಗೆ ಕಿರಿಕಿರಿ ಕೂಡ ಆಗಿರುವಂತದ್ದು. ಬಿಎಂಟಿಸಿ ಅಧ್ವಾನವೇ? ಬಿಎಂಟಿಸಿಯ ಒಂದು ಸಂಸ್ಥೆಯ ಅಂಕಿ ಅಂಶಗಳು ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಬಿಎಂಟಿಸಿ ಅಧ್ವಾನವೇ ಮೆಟ್ರೋ ರೈಲಿಗೆ ಇದೀಗ ವರದಾನವಾಗಿ ಪರಿಣಮಿಸ್ತಾ ಇರುವಂತದ್ದು. ಇನ್ನ ಬಸ್ ಬಿಟ್ಟು ಮೆಟ್ರೋ ರೈಲಿನತ್ತ ಪ್ರಯಾಣಿಕರು ವಾಲ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬಿಎಂಟಿಸಿಯಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇದೆ, ಅಲ್ಲಲ್ಲಿ ಬ್ರೇಕ್ ಡೌನ್ ಆಗ್ತಾ ಇದೆ. ಇದರಿಂದ ಪ್ರಯಾಣಿಕರಿಗೆ ಕಿರಿಕಿರಿ ಆಗ್ತಾ ಇರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನ ಏಪ್ರಿಲ್, ಮೇ, ಜೂನ್, ಜುಲೈ ಅಂದ್ರೆ ಪ್ರತಿಯೊಂದು ತಿಂಗಳಲ್ಲೂ ಕೂಡ ಎಷ್ಟು ಬಸ್ಗಳು, ಇನ್ನ ಡೀಸೆಲ್ ಬೋನಸ್ ಆಗಿರಬಹುದು, ಎಲೆಕ್ಟ್ರಿಕಲ್ ಬಸ್ಸಸ್ ಆಗಿರಬಹುದು, ಹಾಗೆ ಟೋಟಲ್ ಬ್ರೇಕ್ ಡೌನ್ಸ್ ಎಷ್ಟಾಗಿದೆ. ಏಪ್ರಿಲ್ ತಿಂಗಳಲ್ಲಿ ನೋಡೋದಾದ್ರೆ ಡೀಸೆಲ್ ಬಸ್ಸಸ್ 8 ಬಸ್ಗಳು ಬ್ರೇಕ್ ಡೌನ್ ಆಗಿರುವಂತದ್ದು. ಹಾಗೆ ಎಲೆಕ್ಟ್ರಿಕಲ್ ಬಸ್ಗಳು ಕೂಡ 3 ಬ್ರೇಕ್ ಡೌನ್ ಆಗಿರುವಂತದ್ದು. ಒಟ್ಟಾರೆಯಾಗಿ ಏಪ್ರಿಲ್ ತಿಂಗಳಲ್ಲಿ 11, ಹಾಗೆ ಮೇ ತಿಂಗಳಲ್ಲಿ ನೋಡೋದಾದ್ರೆ 12. ಒಟ್ಟಾರೆಯಾಗಿ ಏಪ್ರಿಲ್ನಿಂದ ನವೆಂಬರ್ವರೆಗೂ ಕೂಡ 220 ಬಸ್ಗಳು ಒಂದು ಬ್ರೇಕ್ ಡೌನ್ ಆಗಿರುವಂತದ್ದು.